ಓಕೆ ಸೊ ಇವತ್ತು ನಾವಿದೀವಿ ಶ್ರೀದೇವಿ ಸಾರಿ ಸುದೇವಿನ ಸುದೇವಿ ಓಕೆ ಬೋನಿ ಕಪೂರ್ ಬರ್ತೀರಾ ಅಂತ ನಾನು ನೋಡಕ್ ಅಂದ್ಬಿಟ್ಟು ಚೆಕ್ ಮಾಡಿದೆ ಅವ್ರು ಯಾರು ಬರ್ಲಿಲ್ಲ. ಸೊ ಸುದೇವಿ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸುದೇವಿ ಅವ್ರು ಇವತ್ತು ಏನ್ ನಮಗೋಸ್ಕರ ಕುಕ್ ಮಾಡ್ಕೊಡ್ತಾರೆ? ನಾನು ಇವತ್ತು ನೀರ್ ದೋಸೆ ಮಾಡ್ಬೇಕಂತ ಮಂಗಳೂರು ಸ್ಪೆಷಲ್. ಸೊ ನೀರ್ ದೋಸೆ ಶುರು ಮಾಡೋಣ. ಎಸ್, ನಾನಂತೂ ರೆಡಿ ಅನ್ಬಿಟ್ಟೆ, ಆದ್ರೆ ಅದಕ್ಕೆ ಏನೇನ್ ಪದಾರ್ಥಗಳು ಉಪಯೋಗಿಸಿ ನೀವು ಹೇಳ್ಬೇಕಲ್ವಾ? ಹೌದೌದು. ಈಗ ಅದಕ್ಕೆ ಫಸ್ಟ್ ಗೆ ಬೆಳ್ತಿಗೆ ಒಂದ್ ಪಾವು ಮತ್ತೆ ಉಪ್ಪು ಹಾಕಿ ಎಷ್ಟು ತೆಳುವಾಗಿ ಹೊಯ್ಲಿಕ್ಕೆ ಆಗ್ತದೆ ಅಷ್ಟು ನೈಸ್ ಆಗಿ ನಾವು ಅದನ್ನ ಗ್ರೈಂಡ್ ಮಾಡ್ಬೇಕು. ವೆರಿ ನೈಸ್. ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಚಟ್ನಿ ಪ್ರಿಪೇರ್ ಮಾಡ್ಬೇಕು. ಚಟ್ನಿಗೆ ಕೊಬ್ಬರಿ, ಕಾಯಿ ಮೆಣಸು, ಉಪ್ಪು, ನೀರುಳ್ಳಿ, ಮತ್ತೆ ಸ್ವಲ್ಪ ಹುಳಿ ಅದ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಅದನ್ನ ಇದು ಒಗ್ಗರಣೆಗಿಟ್ಟು ನೀರುಳ್ಳಿಯಲ್ಲಿ ಒಗ್ಗರಣೆ ಮಾಡಿ. ಸೊ ಅದು ಚಟ್ನಿನೂ ಕೂಡ ಮಾಡ್ಕೊಡ್ತಾ ಇದ್ದೀರಾ ನಮ್ಗೆ? ಓಕೆ, ಯಾವ ಚಟ್ನಿ ಮಾಡ್ತಾ ಇದ್ದೀರಾ? ಪ್ಲೇನ್ ಚಟ್ನಿ ಮಾಡ್ತೀರಾ? ಓಕೆ, ವೆರಿ ನೈಸ್. ಸೊ ಶುರು ಮಾಡೋಣ. ಎಸ್, ಓಕೆ, ಸ್ಟಾರ್ಟ್ ಮಾಡಿ. ಶುರುವಿಗೆ ಈ ಎಣ್ಣೆಯನ್ನ ಹೀಗೆ ಸರಿಯಾಗಿ ಉಜ್ಕೊಳ್ಬೇಕು. ಓಕೆ, ಆಮೇಲೆ ಸ್ವಲ್ಪ ಇದು ಆಲ್ರೆಡಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಓಕೆ, ಚೆನ್ನಾಗಿ ಗ್ರೈಂಡ್ ಮಾಡಿ ಅಕ್ಕಿ ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಳು ಹಾಲಿನ ತರ ಆಗಿರ್ತದೆ. ಇದನ್ನು ಹೊಯ್ಬೇಕಂದ್ರೆ ಅಷ್ಟು ನೈಸ್ ಆಗಿ ಹೊಯ್ಬೇಕಂದ್ರೆ ನಮಗೆ ಅದು ತೆಳು ಆದ್ರೇನೆ ನಮ್ಗೆ ಹೊಯ್ಲಿಕ್ಕೆ ಅದು ನೀರ್ ದೋಸೆ ತರ ಬರ್ಲಿಕ್ಕೆ ಕಷ್ಟ ಆಗಲ್ವಾ? ಹೊಯ್ಯೋದಕ್ಕೆ ಕಷ್ಟ ಆಗೋದಿಲ್ಲ. ಅದು ಎಷ್ಟು ನೈಸ್ ಆಗಿರ್ತದೆ ಅಷ್ಟು ಹೊಯ್ಲಿಕ್ಕೆ ಈಸಿ ಆಗಿ. ಓಕೆ, ಸೊ ಇದಕ್ಕೆ ತುಂಬಾ ಬಹಳಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತಲ್ವಾ? ಓಕೆ, ಸೊ ನೀವು ಎಷ್ಟು ವರ್ಷದಿಂದ ಇದನ್ನ ನೀರ್ ದೋಸೆ? ನಾನಂದ್ರೆ ನನ್ನ ತಾಯಿ ಸಣ್ಣದಿರುವಾಗ್ಲೇ ನಮ್ಗೆ ಹೇಳಿಕೊಟ್ಟಿರ್ತಾರೆ. ನಿಮ್ ತಾಯಿ ಸಣ್ಣದಿರ್ಬೇಕಾದ್ರೆ? ನಾನು ಸಣ್ಣದಿರುವಾಗ ತಾಯಿ ಹೇಳಿಕೊಟ್ಟಿರ್ತಾರೆ. ಓಕೆ ಓಕೆ, ನೀವು ಸಣ್ಣದಿರ್ಬೇಕಾದ್ರೆ ನನಗೆ ಸ್ವಲ್ಪ ಭಯ ಆಗೋಯ್ತು. ನಿಮ್ ತಾಯಿ ಸಣ್ಣಗಿರ್ಬೇಕಾದ್ರೆ ನೀವು ದೊಡ್ಡದಾಗಿ. ಓಕೆ, ಇರ್ಲಿ ಬಿಡಿ. ಓಕೆ, ಸೊ ಇನ್ನ ದೋಸೆ ರೆಡಿ ಆಗಕ್ಕೆ ಎಷ್ಟೊತ್ತು ಬೇಕು? ದೋಸೆಗೆ ಒಂದು 3 ನಿಮಿಷ ಅಷ್ಟೇ. 3 ನಿಮಿಷ ಬೇಕಾ? ಓಕೆ, ಸೊ ನಿಮ್ಗೆ ಡ್ಯಾನ್ಸ್ ಮಾಡೋಂತ ಏನಾದ್ರು ಹಾಬಿ ಇತ್ತಾ? ನಾನು ಸಣ್ಣದಿರುವಾಗ ಭರತನಾಟ್ಯ ಮಾಡ್ತಿದ್ದೆ. ಹೇಳಿಲ್ವಾ? ಅದಕ್ಕೆ ನಾನು ನಿಮ್ಗೆ ಶ್ರೀದೇವಿ ಅಂತ ಕರೆದಿದ್ದು. ಅದೇ ಅದಕ್ಕೆ ಬೋನಿ ಕಪೂರ್ ಇಲ್ಲಲ್ಲ, ಸುದೇವಿ ಆಗಿಬಿಟ್ಟಿದೀನಿ. ಓಕೆ, ಸೊ ನಿಮ್ ಯಜಮಾನ್ರು ನಿಮ್ಮನ್ನ ನೀವು ಅವ್ರನ್ನ ಬೋನಿ ಕಪೂರ್ ಆತರ ಏನಾದ್ರು ಫಿಲ್ಮ್ ಸ್ಟಾರ್ ಹೆಸರಿಂದ ಕರೆಯಲ್ವಾ? ಇಲ್ಲ, ಖಂಡಿತ ಇಲ್ಲ, ಯಾವತ್ತೂ ಕರೆದಿಲ್ಲ. ಈಗ ಸೊ ಅವ್ರನ್ನ ಬೇರೆ ಯಾವ್ದಾದ್ರು ಆಕ್ಟರ್ಸ್ ಕರಿಬೋದಲ್ಲ? ನಮ್ ಕನ್ನಡದಲ್ಲಿ ಎಷ್ಟು ಜನ ಸೂಪರ್ ಆಗಿರೋರು ಇದಾರೆ. ಒಬ್ಬ ನಿಂತ್ಕೊಂಡಿದ್ದಾನೆ. ಅಲ್ಲ, ಅನಂತನಾಗಿಗೆ ಕರೆಯುವಂತ ಇದ್ದೀನಿ. ಅನಂತನಾಗ್ ಇಸ್ ಮೈ ಫೇವರೇಟ್ ಆಕ್ಟರ್. ವೆರಿ ನೈಸ್. ಅವ್ರದ್ದೆಲ್ಲ ಫಿಲ್ಮ್ ಗಳನ್ನ ನೋಡಿದ್ದೀರಾ? ಹೌದು, ಓಲ್ಡ್ ಫಿಲ್ಮ್. ಓಕೆ, ವೆರಿ ನೈಸ್. ದೋಸೆ ಅಂತೂ ರೆಡಿ ಆಗಿದೆ. ಇದ್ರ ಜೊತೆಗೆ ಚಟ್ನಿ. ಸೊ ಒಟ್ಟಿನಲ್ಲಿ ಇದು ನೀರ್ ದೋಸೆ ಚಟ್ನಿ ಅಂತ. ನೀರ್ ದೋಸೆ ಚಟ್ನಿ ಬಹಳ ಸೂಪರ್ ರೀ. ಓಕೆ, ರುಚಿ ಮಾಡ್ಲಾ? ಓಕೆ, ನೀರ್ ದೋಸೆ ಟೈಮ್. ಸೂಪರ್ ಆಗಿದೆ, ಸೂಪರ್. ಓಕೆ, ಮಮ್ಮಿ ಹತ್ರ ಅಂತದೇ ಹುಡುಗಿ ಹುಡುಕಿದ್ರೆ ಆಯ್ತು ನೀರ್ ದೋಸೆ ಮಾಡೋದು. ಒಂದ್ ಕ್ವಶನ್, ನೀವ್ ಯಾಕೆ ಹುಡುಗಿಯಿಂದ ಇದೀರಾ ಅಂತ ಗೊತ್ತಾಗ್ತಲ್ಲ. ಇವಾಗ ನಾನು ಖುಷಿಯಾಗಿದ್ದೀನಿ, ನೋಡಕ್ಕಾಗಲ್ಲ. ಅದು ಬೇರೆ ಪ್ರಶ್ನೆ. ಇನ್ನು ಹೇಗಂದ್ರೆ ಒಂದು ಹುಡುಗಿ ಬರ್ಲೇಬೇಕಲ್ಲ. ಎಷ್ಟು ದಿನ ಖುಷಿಯಾಗಿರ್ತೀಯ ಲಿಖಿತ್? ಮದ್ವೆ ಆಗ್ಬಿಡು ಅಂತೀರಾ? ಹೌದು. ಓಕೆ, ಆಗೋಣ. ಅರೆ ಸದ್ಯಕ್ಕೆ ಸುದೇವಿ ಅವರೇ ಸೂಪರ್ ಆಗಿ ಮಾಡಿದೀರಾ ನೀರ್ ದೋಸೆಯನ್ನ. ಸೊ ಇದನ್ನ ಮಾಡೋ ವಿಧಾನವನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ನೀವು ನಾಪ್ಸಬೇಕು. ಒಂದು ಚಿಕ್ಕ ರೀಪ್ಲೇ ಅವ್ರಿಗೋಸ್ಕರ, ಓಕೆನಾ? ಮೊದಲನೇದಾಗಿ ಅಕ್ಕಿ 1 ಪಾವು, ಅದನ್ನ ನೆನ್ಸಿಟ್ಟು 1 ಗಂಟೆ. ಆಮೇಲೆ ಅದನ್ನು ನೀರ್ ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಬೇಕು ನೈಸ್ ಆಗಿ. ಮತ್ತೆ ಎಣ್ಣೆ ಹಚ್ಚಿ ದೋಸೆ ಹಾಕಿ ಅದೇ 4 ಫೋಲ್ಡ್. ಅದ್ರ ಜೊತೆ ಚಟ್ನಿ ಮಾಡ್ಬಿಟ್ಟು ಇದು ಕೊಬ್ಬರಿ ಮತ್ತೆ ಕಾಯಿ ಮೆಣಸು, ಉಪ್ಪು, ಚಟ್ನಿಗೆ ಹುಳಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ, ನೀರುಳ್ಳಿ ಸ್ವಲ್ಪ ಹಾಕ್ಬೇಕು, ಗ್ರೈಂಡ್ ಮಾಡಿ ಅದಕ್ಕೆ ಮತ್ತೆ ನೀರುಳ್ಳಿ ಒಗ್ಗರಣೆ ಕೊಡ್ಬೇಕು. ನೀರುಳ್ಳಿಗೆ ಸ್ವಲ್ಪ ಉದ್ದಿನ ಬೇಳೆ, ಅದು ಚಟ್ನಿಗೋಸ್ಕರ. ಅದು ಯಾವ ರೀತಿ ಹುಯ್ಯೋದು? ಅದು ಹೊಯ್ಬೇಕಾದ್ರೆ ತೆಳ್ಳಗೆ ಹೊಯ್ಬೇಕು. ಅದು ಎಷ್ಟು ನಾವು ನೈಸ್ ಆಗಿ ಕಡಿತೇವೆ ಅದ ಡಿಪೆಂಡ್ ಆಗಿತ್ತು.